ನೆಕ್ಸ್ಟು ಮೈಕ್ರೋಬ್ಸ್ ಇನ್ ಸಿವೇಜ್ ಟ್ರೀಟ್ಮೆಂಟ್. ಸಿವೇಜ್ ಅಂತಂತಂದ್ರೇನು, ವೇಸ್ಟ್ ವಾಟರ್, ಮುನ್ಸಿಪಲ್ ವೇಸ್ಟ್ ಏನು ತಯಾರಾಗುತ್ತೆ, ಚರಂಡಿ ನೀರೇನಿರುತ್ತೆ ಅದನ್ನು ಡೈರೆಕ್ಟ್ ವಾಟರ್ ಬಾಡೀಸ್ ಬಿಟ್ಟು ಕೂಡಲೇ ಅಲ್ಲಿ ಅಫೆಕ್ಟ್ ಆಗುತ್ತೆ. ಅಲ್ಲಿ ಆರ್ಗ್ಯಾನಿಕ್ ಚರಂಡಿ ನೀರಂದರೆ ಸಿವೇಜಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಲೈಕ್ ಫಾಸ್ಫರಸ್, ಆರ್ಗ್ಯಾನಿಕ್ ಮ್ಯಾಟ್ರ್, ಲೆಫ್ಟ್ ಓವರ್ ಫುಡ್ಸ್, ಅದೆಲ್ಲ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಡೈರೆಕ್ಟಾಗಿ ವಾಟರ್ ಬಾಡಿಗೆ ಹೋದ ಕೂಡಲೇ ಅಲ್ಲಿ ನೀರಿನಲ್ಲಿ ಇರೋವಂಥ ಏನು ಬ್ಯಾಕ್ಟೀರಿಯಾಸ್ ಏನಿರುತ್ತೆ ದೇ ವಿಲ್ ಸ್ಟಾರ್ಟ್ ಟು ಡಿಕಂಪೋಸರ್ಸ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಫಾರ್ ದಿ ಡಿಕಂಪೋಸಿಷನ್ ದಿ ನೀಡ್ ಮೋರ್ ಆಕ್ಸಿಜನ್, ಅಂದರೆ ಆಕ್ಸಿಜನ್ ಬೇಕು. ನೀರಿನಲ್ಲಿ ಯಾವಾಗಲೂ ಆಕ್ಸಿಜನ್ ಕಡಿಮೆ ಇರುತ್ತೆ, ಇಟ್ಸ್ ಎ ಲಿಮಿಟಿಂಗ್ ಫ್ಯಾಕ್ಟರ್. ಆಕ್ಸಿಜನ್ನ ಕನ್ಸ್ಯೂಮ್ ಮಾಡ್ತಾ ಇರ್ತವೆ, ದೇ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಆಕ್ಸಿಜನ್. ಎಷ್ಟೊಂದು ಆಕ್ಸಿಜನ್ ಅಂತಂದರೆ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಮಾಡ್ತಾ ಇರ್ತವೆ. ಅದಕ್ಕೆ BOD ಇನ್ಕ್ರೀಸ್, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಆ BOD ಜಾಸ್ತಿ ಇಂಟೇಕ್ ಆಗ್ತಿದ್ರೆ ಆ ನೀರಿನಲ್ಲಿ ವಾಸ ಮಾಡೋಂಥ ಬೇರೆ ಬೇರೆ ಜಲಚರಗಳು ಲೈಕ್ ಫಿಶಸ್, ಸೊ ಅವಕ್ಕೆ ಆಕ್ಸಿಜನ್ ಇಲ್ದಲೇ ಇದ್ದರೆ ಅವು ಅನಾಕ್ಸಿಕ್ ಕಂಡೀಷನ್ಗಾಗಿ ಎಲ್ಲ ನೀರು ಮೇಲೆ ಬಂದ್ಬಿಟ್ಟು ತೇಲ್ತವೆ. ಸೊ ಆಮೇಲೆ ಅವು ಜಲಚರಗಳು ಸತ್ತೋಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಟು ಕನ್ಸರ್ವ್ ದಿ ವಾಟರ್ ಬಾಡೀಸ್ ಅಂದರೆ ಅದು ಫ್ರೆಶ್ ವಾಟರ್ ಬಾಡೀಸ್, ಸಾಮಾನ್ಯವಾಗಿ ಕೆರೆ, ಕೊಳ, ಸರೋವರಗಳು, ಆಮೇಲೆ ನೀರು, ಸಿಹಿ ನೀರು, ಎಲ್ಲಿ ನದಿ ನೀರು. ಸೊ ಆವಾಗ ಸಿವೇಜ್ನ ಡೈರೆಕ್ಟಾಗಿ ಬಿಡಬಾರ್ದು. ಬಿಡ್ತಾ ಹೋದಂಗೆ ಪೊಲ್ಯೂಷನ್ ಆಗಿಬಿಡತ್ತೆ. ಅಲ್ಲಿ ನೀರಿನಲ್ಲಿ ವಾಸ ಮಾಡೋಂಥ ಎಲ್ಲ ಜಲಚರಗಳು ಅವಕ್ಕೆ ಜೀವಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಆ ನೀರು ಕುಡಿಲಿಕ್ಕೆ ಅಯೋಗ್ಯ ಆಗುತ್ತೆ, ಯಾಕಂದರೆ ನೀರು ಎಲ್ಲ ಜೀವಿಗಳಿಗೂ ಬೇಕು. ಹಾಗಾಗಿ ಸಿವೇಜ್ನ ಯಾವಾಗಲೂ ಟ್ರೀಟ್ಮೆಂಟ್ ಮಾಡೇ ಫ್ರೆಶ್ ವಾಟರ್ ಬಾಡಿಗೆ ಬಿಡಬೇಕು. ಹಾಗೆ ಬಿಟ್ಟರೆ ಅಲ್ಲಿ ಉಳಿಯುವಂಥ ಜಲಚರಗಳಿಗೆ, ಅಲ್ಲಿ ನೆಕ್ಸ್ಟು ವಾಟರ್ ಕನ್ಸ್ಯೂಮ್ ಮಾಡೋರಿಗೆ ಅದು ಉಪಯೋಗ ಬರಲ್ಲ. ಸೊ ಇದು ವಾಟರ್ ಪೊಲ್ಯೂಷನ್ ಅಂತ ಇದೆ. ಸೊ ಅದು ಸಿವೇಜ್ ಟ್ರೀಟ್ಮೆಂಟ್. ಹೇಗೆ ಸಿವೇಜ್ ಟ್ರೀಟ್ಮೆಂಟ್ ಮಾಡಬೇಕು, ಹೇಗಿರುತ್ತೆ ಅದು? ಸೊ ಅದು ಅದರಲ್ಲಿ 2 ಹಂತ ಬರುತ್ತೆ. ಒಂದು ಪ್ರೈಮರಿ ಟ್ರೀಟ್ಮೆಂಟ್, ಇನ್ನೊಂದು ಸೆಕೆಂಡರಿ ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ ಅಂತಂದರೆ, ಅದು ಫಸ್ಟು ಫಿಲ್ಟ್ರೇಷನ್ ಟ್ಯಾಂಕಿಗೆ ಕೊಡ್ತಾರೆ. ಫಿಲ್ಟ್ರೇಷನ್ ಟ್ಯಾಂಕಿಂದ ಸೆಡಿಮೆಂಟೇಷನ್ ಟ್ಯಾಂಕಿಗೆ ಬರುತ್ತೆ. ಆಮೇಲೆ ನೆಕ್ಸ್ಟು ಏರೇಷನ್ ಟ್ಯಾಂಕಿಗೆ ಬರುತ್ತೆ. ಇಲ್ಲಿದೆ ನೋಡಿ ಏರೇಟರ್ಗಳಿದೆ. ಇಲ್ಲಿ ಒಂದು ಫೋಟೋಗ್ರಾಫ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಪೇಜ್ ನಂಬರ್ 184ರಲ್ಲಿ ಒಂದು. ಇಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಮೋಟ್ರುಗಳಾಗಟ್ಟಿ ಅಜಿಟೇಟರ್ಸ್ ಅಂತ ಇರುತ್ತೆ. ಅಲ್ಲಿ ಏರ್ ಜಾಸ್ತಿ ಮಿಕ್ಸ್ ಮಾಡಿ, ಯಾಕಂದರೆ ಅಲ್ಲಿ BOD ಜಾಸ್ತಿ ಡಿಮ್ಯಾಂಡ್ ಆಗಿರುತ್ತೆ. ಅಲ್ಲಿ ಏರ್ ಜಾಸ್ತಿ ಕೊಟ್ಟಂಗೆ ಅಲ್ಲಿರೋವಂಥ ಮೈಕ್ರೋಬ್ಸ್ ಅದನ್ನೆಲ್ಲ ಆರ್ಗ್ಯಾನಿಕ್ ಕಂಟೆಂಟ್ನೆಲ್ಲ ಆಕ್ಸಿಡೈಸ್ ಮಾಡ್ತಾರೆ. ಸೊ ಆಕ್ಸಿಡೈಸ್ ಮಾಡ್ದಂಗೆ ಅಲ್ಲಿ BOD ಲೆವೆಲ್ ಕಾಲಕ್ರಮೇಣ ನಿಧಾನಕ್ಕೆ ಕಡಿಮೆ ಆಗುತ್ತೆ. BOD ಲೆವೆಲ್ ಪರ್ಮಿಸಬಲ್ ಲಿಮಿಟಿಗೆ ಬಂದರೆ ಮಾತ್ರ ಅವು ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಇಲ್ಲೊಂದು ಫ್ಲೋ ಚಾರ್ಟ್ ಬರೆದಿದ್ದೀನಿ. ಸೊ ಫಸ್ಟಿಗೆ ಸಿವೇಜ್ ವಾಟರ್ ಬರುತ್ತೆ. ಸಿವೇಜ್ ವಾಟ್ರಿಂದ ಫಿಲ್ಟ್ರಿಗೆ ಅಲ್ಲಿ ಫಿಲ್ಟ್ರೇಷನ್ ಮಾಡಿದ್ರೆ ಏನೇನು ನೀರಿನಲ್ಲಿ ಏನು ಕಸ ಕಡ್ಡಿ ಏನೇನು ತೇಲ್ತಾವೋ ಅವನ್ನೆಲ್ಲ ಫಿಲ್ಟ್ರ್ ಮಾಡಾಕ್ತೀವಿ. ಅದು ಸಾಲಿಡ್ ವೇಸ್ಟ್ ಅದು. ನೆಕ್ಸ್ಟು ಅದನ್ನು ಸೆಡಿಮೆಂಟೇಷನ್ ಟ್ಯಾಂಕಿಗೆ ಬಿಡ್ತೀವಿ. ಅಲ್ಲಿ ಏನೇನೋ ಕೆಲವು ಯಾವ ಭಾರ ಇರೋವೆಲ್ಲ ತಳಗೆ ಬಂದು ಸೇರ್ಕೊತವೆ. ಆಮೇಲೆ ಅದ್ರ ಮೇಲೆ ತಿಳಿ ಬರುತ್ತೆ ನೀರು. ಆ ನೀರನ್ನ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ರೊಸೆಸ್ಗೆ ಬಿಡ್ತೀವಿ. ಅದಕ್ಕೆ ಎಫ್ಲುಯೆಂಟ್ ಅಂತ ಹೇಳ್ತೀವಿ. ಆ ಎಫ್ಲುಯೆಂಟಲ್ಲೇ ಏರೇಟರ್ಸ್ ಇರುತ್ತೆ, ಅಲ್ಲಿ ಅದೇ ಅಜಿಟೇಟರ್ಸ್ ಇರುತ್ತೆ. ಆಮೇಲೆ ಅಲ್ಲಿ ಒಂದೊಂದು ಸಲ ಕಂಪ್ರೆಸ್ಡ್ ಏರನ್ನು ನಾವು ಇಲ್ಲಿ ಬಿಡ್ತೀವಿ. ಈ ಟ್ಯಾಂಕಿಗೆ ಬಿಟ್ಟಾಗ ಅಲ್ಲಿ ಏರ್ ಜಾಸ್ತಿ ಆಗುತ್ತೆ, ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟಿಗೆ ಅವಕಾಶ ಕೊಡ್ತೀವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಬ್ಯಾಕ್ಟೀರಿಯಾ ಪ್ಲೇನ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ದ ಡಿಕಂಪೋಸರ್ಸ್ ದೇ ಡಿಕಂಪೋಸ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಯೂಸಿಂಗ್ ದಿ ಏರ್. ಸೊ ಇಲ್ಲಿ BOD ಲೆವೆಲ್ ಜಾಸ್ತಿ ಇರುತ್ತೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಏನು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಂದ್ರೇನು, ಇಲ್ಲಿದೆಲ್ಲ the amount of oxygen that would be consumed if all the organic matter in 1 liter of water were oxidized by bacteria. ಸೊ ಇದೆಲ್ಲ 1 ಮಾರ್ಕ್ಸಿಗೆ ಕೇಳ್ಬೋದು.
ಅಂದರೆ 1 ಲೀಟ್ರಲ್ಲಿ ಏನು ಆರ್ಗ್ಯಾನಿಕ್ ಮ್ಯಾಟ್ರ್ ಇದೆ ಅದನ್ನು ಫುಲ್ಲಿ ಡಿಕಂಪೋಸ್ ಮಾಡೋಕ್ಕೆ ಬೇಕಾದಂಥ ಆಕ್ಸಿಜನ್ ಎಷ್ಟಿದೆ ಅದು BOD ಆಗುತ್ತೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಇಲ್ಲಿ BOD ನಾವು ಕಡಿಮೆ ಆಗೋವರೆಗೂ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅಲ್ಲೇನಾಗುತ್ತೆ ಅಂತಂದರೆ ಈ ಒಂದು ಹಂತದಲ್ಲಿ ಈ ಬ್ಯಾಕ್ಟೀರಿಯಲ್ ಫ್ಲಾಕ್ ಅಂತ ಬರುತ್ತೆ, ತೇಲುತ್ತೆ, ಒಂದು ನೊರೆ ಥರ ತೇಳುತ್ತೆ. ಫಂಗಲ್ ಮಾಸ್ ಪ್ಲಸ್ ಬ್ಯಾಕ್ಟೀರಿಯಾ ಅವೆರಡು ಸೇರಿಕೊಂಡು ಒಂದು ಫ್ಲಾಕ್ಸ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಇರುತ್ತೆ. ಇಲ್ಲೆಲ್ಲ ಎಜಿಟೇಷನ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಸೆಟ್ಲಿಂಗ್ ಟ್ಯಾಂಕಿಗೆ ಬಿಡ್ತೀವಿ. ಈ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಏನಿರುತ್ತೆ ಅದು ಭಾರ ಆಗುತ್ತೆ, ಅದು ನಿಧಾನಕ್ಕೆ ಸೆಟಲ್ ಆಗಿಬಿಡುತ್ತೆ ಇದರ ಮೇಲೆ. ಆ ಸೆಟ್ಲಿಂಗ್ ಟ್ಯಾಂಕ್ಸಿಂದ ನೆಕ್ಸ್ಟ್ ಅದನ್ನು ಎಲ್ಲಿಗೆ ಅದು ಕ್ಲಾರಿಫೈ ಆಗಿಬಿಡುತ್ತೆ, ಈ ವಾಟ್ರೆಲ್ಲ ಕ್ಲಾರಿಫೈ ಆಗುತ್ತೆ. ಈ ತಿಳಿ ನೀರು ಅಂದರೆ BOD ಪರ್ಮಿಸಬಲ್ ಲಿಮಿಟ್, ಅಂದರೆ ಇದು ವಾಟರ್ ಬಾಡಿಗೆ ರಿಲೀಸಕ್ಕೆ ಯೋಗ್ಯ ಬಂದುಬಿಡುತ್ತೆ. ಆಮೇಲೆ ಅದನ್ನು ಡಿಸ್ಇನ್ಫೆಕ್ಷನ್ ಮಾಡ್ತೀವಿ, ಕ್ಲೋರಿನೇಷನ್ ಮಾಡ್ತೀವಿ. ಡಿಸ್ಇನ್ಫೆಕ್ಷನ್ ಮಾಡಿ ಯಾವ್ದಾದ್ರು ವಾಟರ್ ಬಾಡೀಸ್, ನಿಯರ್ ಬೈ ವಾಟರ್ ಬಾಡೀಸ್ಗೆ ಬಿಡ್ತೀವಿ. ಆಮೇಲೆ ನೆಕ್ಸ್ಟು ಅಲ್ಲಿ ಉಳಿತೈತಲ್ಲ ಅದಕ್ಕೆ ನಾವು ಆ್ಯಕ್ಟಿವೇಟೆಡ್ ಸ್ಲಡ್ಸ್ ಅಂತ ಹೇಳ್ತೀವಿ. ಅದನ್ನು ಸ್ವಲ್ಪ ವಾಪಸ್ಸು ಏರೇಟರ್ ಟ್ಯಾಂಕಿಗೆ ಬಿಡ್ತೀವಿ. ಅದು ಇನಾಕ್ಲಮ್ ಎಪ್ಪಾಗೋಕ್ಕೆ, ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾಸ್ ಕೊಡಬೇಕಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ, ಡಿಕಂಪೋಸ್ ಮಾಡಲಿಕ್ಕೆ. ಮತ್ತು ಈ ಆ್ಯಕ್ಟಿವೇಟೆಡ್ ಸ್ಲಡ್ಸ್ನ ಇನ್ನೊಂದು ಚೇಂಬರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅನೆರೋಬಿಕ್ ಸ್ಲಡ್ಸ್ ಡೈಜೆಸ್ಟರ್ ಅಂತ. ಅಲ್ಲಿ ಅನೆರೋಬಿಕ್ ಬ್ಯಾಕ್ಟೀರಿಯಾ ಲೈಕ್ ಮೆಥನೋಜನ್ಸ್ ಇರುತ್ತೆ, ಅನೆರೋಬಿಕ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ದೇ ಡಿಕಂಪೋಸ್ ದಿಸ್ ಸೆಟಲ್ಡ್ ಸಾಲಿಡ್ ಪಾರ್ಟಿಕಲ್ಸ್, ಅದರೊಳಗೆ ಆರ್ಗ್ಯಾನಿಕ್ ಕಂಟೆಂಟ್ ಇರುತ್ತೆ ಟು ಪ್ರೊಡ್ಯೂಸ್ ದಿ ಬಯೋಗ್ಯಾಸ್. ಒಂದು ಗ್ಯಾಸ್ ಬರುತ್ತೆ. ಆ ಗ್ಯಾಸಿಂದ ನಾವೇನು ಬೇಕಾದ್ರೂ ಉಪಯೋಗಿಸ್ಕೋಬೋದು, ಅಂದರೆ ಹೀಟ್ ಮಾಡಿ ಹೀಟಿಂಗ್ ಫಾರ್ ದಿ ವಾಟರ್. ಆ ಗ್ಯಾಸ್ ಉಪಯೋಗಿಸ್ಕೊಂಡು ಹೀಟ್ ಮಾಡಿ ಟರ್ಬೈನ್ಸ್ನ ಜನ್ರೇಟ್ ಮಾಡಿ, ಟರ್ಬೈನ್ಸ್ನ ರನ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಕೋಬೋದು, ಇಲ್ಲಿ ಹೀಟ್ ಮಾಡ್ಕೋಬೋದು. ಸೊ ಬೈ ಯೂಸಿಂಗ್ ಹೀಟ್ ಎನರ್ಜಿ ಯು ಕ್ಯಾನ್ ಡೂ ಎನಿ ಆಫ್ ಅವರ್ ಯೂಸ್ಫುಲ್ ಆ್ಯಕ್ಟಿವಿಟಿ. ಸೊ ಇದೊಂದು ಅಡ್ವಾಂಟೇಜ್ ಟ್ರೀಟ್ಮೆಂಟಿಂದ ನಮಗೆ ಒಂದು ಬಯೋಗ್ಯಾಸ್ ತೊಗೋಬೋದು. ನೆಕ್ಸ್ಟು ವಾಟರ್ ಬಾಡಿಗೆ ರಿಲೀಸ್ ಮಾಡಿದ್ರೆ ಅಲ್ಲಿ ವಾಟ್ರಲ್ಲಿ ಜೀವಿನಲ್ಲಿ ಜಲಚರಗಳೇನಿರುತ್ತೆ ಅಕ್ವಾಟಿಕ್ ಫಾನ ಅವಕ್ಕೇನು ತೊಂದರೆ ಆಗಲ್ಲ. ಸೊ ಈ ಥರ ಒಂದು ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ವಾಟರ್ ಬಾಡೀಸ್ನ ಕನ್ಸರ್ವ್ ಮಾಡ್ಬೋದು, ಅದ್ರ ಜೊತೆಗೆ ನಮಗೆ ಒಂದು ಎನರ್ಜಿನೂ ಸಿಗುತ್ತೆ. ಸೊ ನೆಕ್ಸ್ಟು ಮೈಕ್ರೋಬ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಸೊ ಇಲ್ಲೊಂದು ಇನ್ನೊಂದೇನೋ ಒಂದು ಹೇಳ್ತಾರೆ ಏನಿಲ್ಲಿ. ಸೊ ಇದೇ ಥರ ಸೀವೇಜ್ ಟ್ರೀಟ್ಮೆಂಟ್ ಅಂದರೆ ಗಂಗಾ ನದಿನ ತುಂಬ ಪೊಲ್ಯೂಷನ್ ಮಾಡಾಕಿದ್ದೀವಿ ಅಂತ ಹೇಳಿ ಆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಹ್ಯಾಸ್ ಇನಿಷಿಯೇಟೆಡ್ ಗಂಗಾ ಆಕ್ಷನ್ ಪ್ಲಾನ್ ಆ್ಯಂಡ್ ಯಮುನಾ ಆಕ್ಷನ್ ಪ್ಲಾನ್ ಟು ಸೇವ್ ದ ಮೇಜರ್ ರಿವರ್ಸ್ ಆಫ್ ಅವರ್ ಕಂಟ್ರಿ ಫ್ರಮ್ ಪೊಲ್ಯೂಷನ್. ಅಂಡರ್ ದೀಸ್ it is proposed to build a large number of sewage treatment plants so that only treated sewage may be discharged to the river. ಇಲ್ಲಿದೆ ನೋಡಿ ಒಂದು ಏರಿಯಲ್ ವ್ಯೂ, ಒಂದು ಡ್ರೋನ್ ಫೋಟೋ ಇದೆ. ಇಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು, ಕೇವಲ ಕ್ಲಾರಿಫೈ ಅದು, ಸೆಟ್ಲಿಂಗ್ ಟ್ಯಾಂಕು, ಅನೆರೋಬಿಕ್ ಸ್ಲಡ್ ಡೈಜೆಸ್ಟರ್ಸು, ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಬಯೋಗ್ಯಾಸ್, ಇಲ್ಲಿ ಬಯೋಗ್ಯಾಸ್ ಎದರಿಂದ ಬರುತ್ತೆ? ಮೆಥನೋಜನ್ಸ್. ಸೊ ಯಾವ ಬ್ಯಾಕ್ಟೀರಿಯಾ? ಮೆಥನೋಬ್ಯಾಕ್ಟೀರಿಯಮ್ ಅಂತ ಬರುತ್ತೆ. ಸೊ ಇದೆಲ್ಲಿರುತ್ತೆ? ರೂಮೆನ್, ಅಂದರೆ ಈ ದನಗಳ ಹೊಟ್ಟೆನಲ್ಲಿರುತ್ತೆ. ಸೊ ಎ ಲಾಟ್ ಆಫ್ cellulose material present in the food cattle rumen. In the rumen, the bacteria help in the breakdown of cellulose and play important role in nutrition of cattle. ಏನಾದ್ರು ದನ ಏನು ಹುಲ್ಲು ತಿನ್ನುತ್ತೆ, ಆ ಹುಲ್ಲು ತಿಂದಾಗ ಅದರ ಸೆಲ್ಯುಲೋಸ್ ಬ್ರೇಕ್ಡೌನ್ಗೆ ಭಾಳ ಹೆಲ್ಪ್ ಮಾಡ್ತಾರೆ ಅಲ್ಲಿ ರೂಮೆನಲ್ಲಿರೋ ಬ್ಯಾಕ್ಟೀರಿಯಾಗಳು. ಸೊ ಅದು ಆ ಸಗಣಿನಲ್ಲಿ ಯಾವುದಿರುತ್ತೆ? ಮೆಥನೋಜನ್ಸ್ ಇರುತ್ತೆ. ಆ ಮೆಥನೋಜನ್ಸ್ ಏನು ಮಾಡುತ್ತೆ? ದೇ ಪ್ರೊಡ್ಯೂಸಸ್ ದಿ ಗ್ಯಾಸ್, ಗೋಬರ್ ಗ್ಯಾಸ್ ಅಂತ ಹೇಳ್ತೀವಿ. ದ ಬಯೋಗ್ಯಾಸ್ ಪ್ಲಾಂಟ್ ಕನ್ಸ್ ಆಫ್ ಕಾಂಕ್ರೀಟ್ ಟ್ಯಾಂಕ್ 10-15 ಅಡಿ ವಿಚ್ ಬಯೋವೇಸ್ಟ್ ಆರ್ ಕಲೆಕ್ಟೆಡ್ ಆ್ಯಂಡ್ ಎ ಸ್ಲರಿ ಡಂಗ್ ಈಸ್ ಫೆಡ್. ಸ್ಲರಿ ಹಾಕಿದ ಕೂಡಲೇ ಎ ಫ್ಲೋಟಿಂಗ್ ಕವರ್ ಇರುತ್ತೆ, ಈ ಥರ ಕವರ್ ಇರುತ್ತೆ. ಸೊ ಇಲ್ಲಿ ನಾವೇನು ಸಗಣಿನ ಕರಗಿಸಿ ಹಾಕ್ತೀವಿ, ಇಲ್ಲಿ ಅದಕ್ಕೆ ಸ್ಲರಿ ಅಂತೀವಿ.
ಅದು ಇಲ್ಲಿ ಕೆಳಗೆ ಬರುತ್ತೆ, ಡೈಜೆಸ್ಟರಿಗೆ ಬರುತ್ತೆ. ಯಾಕಂದರೆ ಸಗಣಿನಲ್ಲಿ ಆಗಲೇ ಮೆಥನೋಜನ್ಸ್ ಇರ್ತವೆ, ಮೆಥನೋಬ್ಯಾಕ್ಟೀರಿಯಾ. ಸೊ ದೇ ಸ್ಟಾರ್ಟ್ ಪ್ರೊಡಕ್ಷನ್ ಆಫ್ ಗ್ಯಾಸ್, ಬಯೋಗ್ಯಾಸ್ ಅಥವಾ ಮೀಥೇನ್ ಗ್ಯಾಸ್ ಸಿಗುತ್ತೆ. ಆಮೇಲೆ ಏನಾಗುತ್ತೆ, ಗ್ಯಾಸ್ ಬಂದಂಗೆ ಇದು ಫಿಕ್ಸೆಡ್ ಟ್ಯಾಂಕ್, ಇದು ತೇಲುತ್ತೆ ಮೇಲೆ. ಗ್ಯಾಸ್ ಜಾಸ್ತಿ ಬಂದಂಗೆ ಇದ್ರ ಲೆವೆಲ್ ರೈಸ್ ಆಗ್ತಾ ಹೋಗುತ್ತೆ. ಇಲ್ಲೊಂದು ವಾಲ್ವ್ ಇಟ್ಟಿರ್ತೀವಿ, ಗ್ಯಾಸ್ ತುಂಬ್ಕೊಂಡು ಕೂಡಲೇ ಇಲ್ಲಿ ವಾಲ್ವ್ ರಿಲೀಸ್ ಮಾಡಿದ ಕೂಡಲೇ ಸ್ಟೋವಿಗೆ ಹೋಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಇರುತ್ತೆ ಸ್ಲಡ್ಜ್. ಇಲ್ಲಿ ಏನು ವೇಸ್ಟ್ ಏನು ಕಲೆಕ್ಟ್ ಆಗ್ತಿದೆ ಇದು ಕ್ಲಿಯರ್ ಮಾಡ್ಕೊತ ಬರೋದು. ಇದು ಯು ಕ್ಯಾನ್ ಯೂಸ್ ಆ್ಯಸ್ ಮೆನ್ಯೂರ್, ಗೊಬ್ಬರ ಆಗಿ ಉಪಯೋಗಿಸ್ಬೋದು ಜಮೀನಿಗೆ ಹಾಕೋಕ್ಕೆ. ಸೊ ಇದೊಂದು ಡಯಾಗ್ರಾಮ್ ಕೇಳ್ತಾರೆ. ಇದೊಂದು 2-3 ಮಾರ್ಕ್ಸಿಗೆ ಕೇಳ್ತಾರೆ. ಎಕ್ಸ್ಪ್ಲೇನ್ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 3 ಮಾರ್ಕ್ಸ್ ಡಯಾಗ್ರಾಮು, 2 ಮಾರ್ಕ್ಸ್ ಎಕ್ಸ್ಪ್ಲೇಷನ್. ಇಲ್ಲಿದ್ದರೆ 2 ಮಾರ್ಕ್ಸ್ ಡಯಾಗ್ರಾಮು, 3 ಮಾರ್ಕ್ಸ್ ಎಕ್ಸ್ಪ್ಲೇಷನ್. ಓಕೆ, ಸೊ ಇದೇನು ಡಯಾಗ್ರಾಮ್ ಏನಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಬಿಟ್ರೆ ಆಯಿತು. ಸೊ ದಿಸ್ ಟಿಪಿಕಲ್ ಬಯೋಗ್ಯಾಸ್ ಪ್ಲಾಂಟ್ consists of a chambers. So one chamber where we are adding the slurry like a dung plus water, and it will be directly passed into the digester. So in the digester the activity, anaerobic activity takes place that results in the production of methane gas from the methanobacteria. So when the gases are produced, the floating tank rises. A check valve is there. So whenever we need the gas, we can insecticides, pesticides. ಸೊ ಅದರಲ್ಲಿ ನಮಗೆ ಇನ್ನೊಂದಿದೆ, ಲೇಡಿ ಬರ್ಡ್ ಬೀಟಲ್ ಅಂತ. ಲೇಡಿ ಬರ್ಡ್ ಬೀಟಲ್ and dragon flies are used to get rid of aphids and mosquitoes. For example, a microbial biocontrol agent, ಒಂದು ಮೈಕ್ರೋಬಿಯಲ್ ಬಯೋಕಂಟ್ರೋಲ್ ಏಜೆಂಟ್ ಇದೆ, ಅದಕ್ಕೆ ನಾವು ಬ್ಯಾಸಿಲಸ್ ಥುರಿಂಜಿನಿಸಿಸ್ ಅಂತ ಹೇಳ್ತೀವಿ, BT ಅಂತ. ಇಟ್ ಪ್ರೊಡ್ಯೂಸ್ ದಿ BT ಟಾಕ್ಸಿನ್. ಸೊ ಇಟ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ಸ್. ಓಕೆ, ದೀಸ್ ಆರ್ ಅವೈಲೇಬಲ್ ಇನ್ ಸ್ಯಾಚೆಟ್ಸ್ ಆಸ್ ಡ್ರೈಡ್ ಸ್ಪೋರ್ಸ್. ಮಾರ್ಕೆಟಲ್ಲಿ ಡ್ರೈಡ್ ಸ್ಪೋರ್ಸ್ ಆಗಿ ಸಿಗುತ್ತೆ. ದೇ ಆರ್ ಮಿಕ್ಸ್ಡ್ ವಿತ್ ವಾಟರ್ ಆ್ಯಂಡ್ ಸ್ಪ್ರೇಡ್ ಆನ್ ದಿ ಪ್ಲ್ಯಾಂಟ್ಸ್. ಸಾಮಾನ್ಯವಾಗಿ ಕಾಟನ್ ಪ್ಲ್ಯಾಂಟಿಗೆ ಉಪಯೋಗಿಸ್ತಾರೆ. ಕಾಟನ್ ಪ್ಲ್ಯಾಂಟಿಗೆ ತುಂಬ ಪೆಸ್ಟ್ಗಳು ಜಾಸ್ತಿ ಇರ್ತವೆ. In the gut of the larvae, the toxin is released and the larvae gets killed. So the bacteria diseases will kill the caterpillars but leave other insects unharmed. ಆ ಕ್ಯಾಟರ್ಪಿಲ್ಲರ್ ಅಂತಂದರೆ ಆ ಕಂಬಳಿ ಹುಳನ ಮಾತ್ರ ಸಾಯಿಸ್ತವೆ, ಬೇರೆ ಯಾವ ಇನ್ಸೆಕ್ಟ್ಸ್ನು ಸಾಯಿಸಲ್ಲ ಅವು. Because of the development of methods of genetic engineering in the last decade, the scientists have introduced Bacillus thuringiensis toxin genes into plants. Such plants are resistant to attack by insect pests. BT cotton is one such example, which is being cultivated in some states of our country. Next, biological control being developed for the use of treatment of plant disease in fungus. Trichoderma. Trichoderma are the free living fungi. They are very common in root ecosystems. They are effective biocontrol agent against several pathogens. ಆ ಟ್ರೈಕೋಡರ್ಮ ಏನು ಮಾಡುತ್ತೆ, ಇನ್ನೊಂದು ಫಂಗಸ್ನ ತಿನ್ನಲಾಕುತ್ತೆ. ಹುಲಿ ಹೇಗೆ ಜಿಂಕೆ ಹಸು ತಿನ್ನುತ್ತೋ ಅದೇ ಥರ ಈ ಫಂಗಸ್ಸು ಇನ್ನೊಂದು ಫಂಗಸ್ನ ತಿನ್ನುತ್ತೆ. ಸೊ ಅಂಥ ಒಂದು ಫಂಗಸ್ನ ಉಪಯೋಗಿಸ್ಬಿಟ್ಟು ನಮಗೆ ತೊಂದರೆ ಕೊಡುವಂಥ ಫಂಗಸ್ನ ಮೇಲೆ ನಾವು ಅದನ್ನು ಸ್ಪ್ರೇ ಮಾಡಿದಾಗ, ಅದರ ಸ್ಪೋರ್ಸ್ ಬರ್ತದೆ, ಸ್ಪ್ರೇ ಮಾಡಿದಾಗ ಅದು ಅದ್ರ ಮೇಲೆ ಬೆಳ್ಕೊಂಡು ಅದನ್ನು ಸಾಯಿಸಾಕುತ್ತೆ. ಇನ್ನೊಂದು ಬ್ಯಾಕ್ಯುಲೋವೈರಸ್ ಆರ್ ಪ್ಯಾಥೋಜನ್ಸ್ ದಟ್ attack insects and other arthropods. The majority of the baculovirus used as